ಸರ್, ಈಗ ಡಿ ಕೆ ಸುರೇಶ್ ಅವ್ರನ್ನ ರಾಷ್ಟ್ರ ದ್ರೋಹಿ ಅನ್ನುವಂತ ಬಿಂಬಿಸುವಂತ ಕೆಲಸಗಳು ಯಾರು ಬಿಜೆಪಿಯವ್ರ ಹತ್ರ ರಾಷ್ಟ್ರ ಕಲಿಬೇಕ ನಾವು? ಧ್ವಜದ ಬಗ್ಗೆ ಅವರು RSS ಅವ್ರು ಏನು ಹೇಳಿದ್ದಾರೆ, ಅವರು ಓದ್ಬಿಡ್ಲಿ. ಅವರು ಇತಿಹಾಸ ಅಬ್ಶಕುನ ಅಂತ ಹೇಳಿರೋದು ನಮ್ಮ ರಾಷ್ಟ್ರ ಧ್ವಜಕ್ಕೆ ಇದು ಅಬ್ಶಕುನ ಅಂತ RSS ಅವರು ಪತ್ರಿಕೆನಲ್ಲಿ ಹಾಕಿದ್ದಾರೆ ನೋಡಿ. ಆರ್ಗನೈಸರ್ ಮ್ಯಾಗಝಿನ್ ತೆಗೆದು ನೋಡಿ, ಅಲ್ಲಿ 1947 ಏನು ಎಡಿಟೋರಿಯಲ್ನಲ್ಲಿ ಇದೇ ಗೋವಲ್ಕರ್ ಅವರು, ಇದೇ ನಿಮ್ಮ ಸಾವರ್ಕರ್ ಅವರು ಎಲ್ಲರೂ ಕೂಡ ರಾಷ್ಟ್ರ ಧ್ವಜದ ವಿರುದ್ಧ ಇದ್ದಾರೆ. ಈಶ್ವರಪ್ಪ ಅವ್ರು ಏನು ಹೇಳಿದ್ರು, ನಮಗೆ ರಾಷ್ಟ್ರ ಧ್ವಜ ಬೇಡ, ಭಾಗವತ ಧ್ವಜ ಬೇಕು ಅಂತ. ಬಿಜೆಪಿಯವರು ಒಂದು ಕ್ಲಾರಿಟಿ ಕೊಟ್ಬಿಡ್ಲಿ ಜನರಿಗೆ, ಇಲ್ಲ ನಮಗೆ ರಾಷ್ಟ್ರ ಧ್ವಜ ಇಂಪಾರ್ಟೆಂಟ್ ಇಲ್ಲ, ನಮಗೆ ಭಾಗವತ ಧ್ವಜ ಇಂಪಾರ್ಟೆಂಟ್ ಅಂತ. ಸಂವಿಧಾನ, ಧ್ವಜ ಇದು ಯಾವುದು ಕೂಡ ಇವ್ರಿಗೆ ಬೇಕಿಲ್ಲ. ಓಪನ್ ಆಗಿ ಬರಲಿ, ಹೇಳ್ಬಿಡ್ಲಿ. ಯಾಕೆ ಮುಚ್ಚುಮರೆ? ಮಂಡ್ಯದಲ್ಲಿ ರಾಷ್ಟ್ರಧ್ವಜ ಹಾರಿಸಿ ತಪ್ಪ? ಎಲ್ಲ ಕಡೆನೂ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ಓಪನ್ ಆಗಿ ನಾನು ಚಾಲೆಂಜ್ ಕೊಡ್ತಾ ಇದ್ದೀನಿ ಅವರಿಗೆ, ಬಂದು ಜನರ ಮುಂದೆ ಹೇಳಲಿ, ರಾಷ್ಟ್ರಧ್ವಜ ಮೇಲೆ ನಮಗೆ ಪ್ರೀತಿ ಇಲ್ಲ, ಭಾಗವತ ಧ್ವಜನೇ ನಮ್ಗೆ ಇಂಪಾರ್ಟೆಂಟು. ಕೆಂಪುಕೋಟೆಯಿಂದ ಇಟ್ಕೊಂಡು ನಿಮ್ಮ ಮಂಡ್ಯ ಪಂಚಾಯತ್ ತನಕ ನಾವು ಅದೇ ಹಾರಿಸ್ತೀವಿ ಅಂತ ಹೇಳ್ಬಿಡ್ಲಿ, ನೋಡೋಣ. ಈಗ ಸುರೇಶ್ ಅವ್ರ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾರಂತೆ ಬಿಜೆಪಿ ಅವರು. ಮಾಡಲಿ ರೇ, ಅದಕ್ಕೆ ಅದೇನು ಬೇರೆದೇನು ಕೆಲಸ ಇದೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ? ನಿರುದ್ಯೋಗದ ಬಗ್ಗೆ ಪ್ರತಿಭಟನೆ ಮಾಡೋದು ಕೇಳಿದಿರ ಯಾವತ್ತನ ಬಿಜೆಪಿ ಅವರು? ನಮ್ಗೆ ಉದ್ಯೋಗ ಖಾತ್ರಿನಲ್ಲಿ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡಿದಾರ ಯಾವತ್ತನ? ನಮ್ಮ ನೆಲ ಜಲದ ಬಗ್ಗೆ ಪ್ರತಿಭಟನೆ ಮಾಡಿದಾರ? ಮೇಕೆದಾಟು ಪರ್ಮಿಷನ್ ಸಿಗ್ತಾ ಇಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದಾರ? ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ದುಡ್ಡು ಹಾಕಿಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದಾರ? ಕಲಬುರಗಿ ರೈಲ್ವೆ ಡಿವಿಷನ್ಗೆ 1000 ರೂಪಾಯಿ ಇಟ್ಟಿದಾರ್ರಿ ಬಜೆಟ್ನಲ್ಲಿ, ನಾಚಿಕೆ ಬರಬೇಕು ಇವ್ರಿಗೆ ಯೋಗ್ಯತೆಗೆ, ಅದಕ್ಕೆ ಪ್ರತಿಭಟನೆ ಮಾಡಿದಾರ? ಬೇರೆ ಇದಕ್ಕೆ ಯಾವ್ದು ನೀವು ಮೀಡಿಯಾದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಾ ಅಂದ್ಬಿಟ್ಟು ಅಷ್ಟಕ್ಕೆ ಬರೋದವರು. ನೋಡಿ ಎಷ್ಟು ಜನ ಬರ್ತಾರೆ ನೋಡೋಣ, ನಾವು ನೋಡ್ತೀವಿ ಎಷ್ಟು ಜನ ಬರ್ತಾರೆ. ಕೆಲಸ ಇದೆ, ಹೋಗಿ ಬರ್ತೀನಿ, ಬಟ್ 100% ಎಷ್ಟು ಜನ ಬರ್ತಾರೆ? ಯಾರು ಬೆಂಬಲಿಸ್ತಾರೆ ಇವರಿಗೆ? ಅವ್ರ ತಟ್ಟೆನಲ್ಲಿ ಅನ್ನ ಇಲ್ಲ, ಇವ್ರು ಸುಮ್ಮನೆ ಇದು ಇಟ್ಕೊಂಡು ಮುಂದೆ ಬರ್ತಾ ಇದಾರೆ.